ಸ್ನೇಹಿತರೆ, ದಿನಕ್ಕೊಂದು ಕಥೆಗೆ ಸ್ವಾಗತ. ಉತ್ತರ ಭಾರತದ ರಾಜಕುಮಾರ ರಾಮ ಭಾರತದ ದಕ್ಷಿಣದ ತುದಿಗೆ ಹೋದ ಕಥೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಆದರೆ ತನಗೆ ವರ ಹುಡುಕಲು ದಕ್ಷಿಣದ ಮದುರೈನಿಂದ ಉತ್ತರದ ಕೈಲಾಸಕ್ಕೆ ಪ್ರಯಾಣಿಸಿದ ರಾಣಿಯ ಬಗ್ಗೆ ನೀವು ಕೊನೆಯ ಬಾರಿಗೆ ಕೇಳಿದ್ದು ಯಾವಾಗ? ಆ ರಾಜಕುಮಾರಿಯನ್ನು ತಡಾಟಗೈ ಎಂದು ಕರೆಯಲಾಗುತ್ತಿತ್ತು. ಮೀನಾಕ್ಷಿ ಎಂದು ಹೆಚ್ಚು ಜನಪ್ರಿಯವಾಗಿದೆ. ಆಕೆಯ ಕಣ್ಣುಗಳು ಮೀನಿನ ಬಾಹ್ಯರೇಖೆಗಳಂತೆ ಆಕಾರದಲ್ಲಿದೆ. ಇಂದಿಗೂ ಮದುರೈ ನಗರದ ನಿಜವಾದ ಹೃದಯವು ಮಹಾನ್ ಮೀನಾಕ್ಷಿ ಅಮ್ಮನ್ ದೇವಾಲಯವಾಗಿದ್ದು, ಇದು ರಾಜಕುಮಾರಿ ಮೀನಾಕ್ಷಿ ಮತ್ತು ಭಗವಾನ್ ಸುಂದರೇಶ್ವರರ ಪ್ರಣಯದ ಆಚರಣೆಯಾಗಿದೆ. ಮೀನಾಕ್ಷಿ ಎಂದರೆ ಮೀನಿನ ಕಣ್ಣಿನ ದೇವತೆ ಮತ್ತು ಪಾರ್ವತಿ ದೇವಿಯ ಒಂದು ಅಂಶ. ಸುಂದರ ಸ್ವಾಮಿಯಾದ ಸುಂದರೇಶ್ವರನು ಮಹಾನ್ ದೇವರು ಶಿವನ ಅಂಶವಾಗಿದೆ. ಇತಿಹಾಸವನ್ನು ನಿಖರವಾದ ದಿನಾಂಕದವರೆಗೆ ಪತ್ತೆ ಹಚ್ಚಲು ಅಸಾಧ್ಯವಾಗಿದೆ. ಆದರೆ ಮದುರೈ ಮೀನಾಕ್ಷಿ ಸುಂದರೇಶ್ವರರ ಆರಾಧನೆಯ ಕೇಂದ್ರವಾಗಿತ್ತು, ಕನಿಷ್ಠ ಮೊದಲ ಸಹಸ್ರಮಾನದ ಆರಂಭಿಕ ವರ್ಷಗಳಿಂದ. ಮೀನಾಕ್ಷಿಯ ಕಥೆಯು ಪಾಂಡ್ಯ ರಾಜ ಮಲಯಧ್ವಜ ಮತ್ತು ರಾಣಿ ಕಾಂಚನಮಾಲಾ ಅವರ ಮಗನಿಗಾಗಿ ದೇವರುಗಳನ್ನು ಬೇಡಿಕೊಳ್ಳಲು ಯಾಗವನ್ನು ಮಾಡಿದರು. ಬದಲಿಗೆ ಯಾಗದ ಬೆಂಕಿಯಿಂದ ಹುಡುಗಿ ಕಾಣಿಸಿಕೊಂಡಳು. ರಾಜಕುಮಾರಿಯನ್ನು ಪಾರ್ವತಿ ದೇವಿಯ ಅವತಾರವೆಂದು ಪರಿಗಣಿಸಲಾಗಿತ್ತು. ಆದರೆ 3 ಸ್ತನಗಳೊಂದಿಗೆ ಜನಿಸಿದಳು. ದೇವರುಗಳು ರಾಜದಂಪತಿಗಳಿಗೆ ತಮ್ಮ ಮಗಳನ್ನು ಸಿಂಹಾಸನದ ಉತ್ತರಾಧಿಕಾರಿಯಾಗಿ ಬೆಳೆಸಲು ಸಲಹೆ ನೀಡಿದರು ಮತ್ತು ಮೀನಾಕ್ಷಿ ತನ್ನ ಪತಿಯನ್ನು ಭೇಟಿಯಾದಾಗ 3ನೇ ಸ್ತನವು ಕಣ್ಮರೆಯಾಗುತ್ತದೆ ಎಂದು ಜ್ಯೋತಿಷಿಗಳು ಭವಿಷ್ಯ ನುಡಿದರು. ಆಕೆಯ ತಂದೆ ತೀರಿಕೊಂಡಾಗ ಯುವ ಮೀನಾಕ್ಷಿ ರಾಣಿಯಾದಳು ಮತ್ತು ಅವಳನ್ನು ಉತ್ತರಕ್ಕೆ ಕರೆದೊಯ್ಯುವ ವಿಜಯಗಳ ದಂಡಯಾತ್ರೆಯನ್ನು ಪ್ರಾರಂಭಿಸಿದಳು. ತನ್ನ ಸೈನ್ಯವನ್ನು ಮುನ್ನಡೆಸುತ್ತಾ ಮತ್ತು ಅನೇಕ ರಾಜ್ಯಗಳನ್ನು ಗೆದ್ದ ನಂತರ ಯೋಧ ರಾಣಿ ಹಿಮಾಲಯದ ಸ್ವರ್ಗವನ್ನು ತಲುಪಿದಾಗ ಅವಳು ದೇವತೆಗಳೊಂದಿಗೆ ಸಂಘರ್ಷಕ್ಕೆ ಬಂದಳು. ಅವರು ಯುದ್ಧದಲ್ಲಿ ಸೋತಾಗ ದೇವರುಗಳು ಶಿವನನ್ನು ರಕ್ಷಿಸಲು ವಿನಂತಿಸಿದರು ಮತ್ತು ಶಿವನು ಯುದ್ಧಭೂಮಿಯಲ್ಲಿ ಕಾಣಿಸಿಕೊಂಡಾಗ ಮೀನಾಕ್ಷಿಯ 3ನೆಯ ಎದೆಯು ಕಣ್ಮರೆಯಾಯಿತು ಮತ್ತು ಅವಳು ಅಂತಿಮವಾಗಿ ತನ್ನ ಗಂಡನನ್ನು ಕಂಡುಕೊಂಡಳು ಎಂದು ಅವಳು ತಿಳಿದಿದ್ದಳು. ಮೀನಾಕ್ಷಿಯು ತನ್ನನ್ನು ಮದುವೆಯಾಗಲು ಶಿವನನ್ನು ವಿನಂತಿಸಿದನು ಮತ್ತು ಅವಳು ತುಂಬಾ ಸೌಮ್ಯವಾಗಿ ಒಪ್ಪಿದನು. ಶಿವನು ಮದುರೈಗೆ ಹಿಂತಿರುಗಿ ಅವನಿಗಾಗಿ ಕಾಯಲು ಹೇಳಿದಳು. ಅವರು 8 ದಿನಗಳ ನಂತರ ಸುಂದರ ಭಗವಂತ ಸುಂದರೇಶ್ವರರ ಉಜ್ವಲ ರೂಪದಲ್ಲಿ ಆಗಮಿಸಿದರು ಮತ್ತು ತಿರುಕಲ್ಯಾಣಂ ಎಂಬ ಭವ್ಯವಾದ ಸಮಾರಂಭದಲ್ಲಿ ಸುಂದರ ಮೀನಾಕ್ಷಿಯನ್ನು ವಿವಾಹವಾದರು. ವಧುವನ್ನು ಕೊಡಲು ವಿಷ್ಣುವು ಚಿನ್ನದ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ಕಾಣಿಸಿಕೊಂಡನು. ನಂತರ ದೈವಿಕ ದಂಪತಿಗಳಿಗೆ ಸುಬ್ರಹ್ಮಣ್ಯ ಎಂಬ ಮಗನು ಕಾರ್ತಿಕೇಯ ಎಂದು ಕರೆಯಲ್ಪಟ್ಟನು. ನಂತರ ಸುಬ್ರಹ್ಮಣ್ಯ ಕೂಡ ಮದುರೈನಲ್ಲೇ ತಮ್ಮ ಮದುವೆಯನ್ನು ಆಚರಿಸಿಕೊಳ್ಳುತ್ತಾನೆ. ಈ ಸ್ಟೋರಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.